ಸೈನ್ಸ್ನ ಪ್ರಕಾರ ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅನ್ನುವಾಗ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ನಾನು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ಇದೆಲ್ಲ ಸೈನ್ಸ್ ಬೇಸ್ಡ್ ಫ್ಯಾಕ್ಟ್ಸ್. ಏನು ಮಾಡಬೇಕು ಮತ್ತು ಅದರ ಹಿಂದೆ ಇರೋವಂಥ ಸೈನ್ಸ್ ಏನು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ಎಕ್ಸಾಮ್ ಬರೀರಿ, ಎಲ್ಲ ಎಕ್ಸಾಮ್ ಟೈಮಲ್ಲೂ ಇದು ಹೆಲ್ಪ್ ಆಗುತ್ತೆ. ಈ ಟೈಮ್ ಏನಿದೆ ಇದು ತುಂಬ ಕ್ರೂಷಿಯಲ್ ಟೈಮ್. ಈ ಟೈಮ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಅದೇ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಿದ್ರೂ ಈ ಟೈಮ್ನ ಸರಿಯಾಗಿ ಬಳಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಕಲ್ತಿರೋದು ಮರ್ತೋಗೋ ಚಾನ್ಸಸ್ ಇರುತ್ತೆ, ಮಾರ್ಕ್ಸ್ ಕಡಿಮೆ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ನಾವು ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಯಾಕಂದರೆ ಈ ಮಿಸ್ಟೇಕ್ಸಿಂದ ನಿಮಗೆ ಬರಬೇಕಾಗಿದ್ದ ಮಾರ್ಕ್ಸ್ ಏನಿದೆ ಅದು ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡೋದು ಹೇಗೆ? ಹಾಗಿದ್ರೆ ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಏನು ಮಾಡಬಾರ್ದು ಅನ್ನೋದ್ರಲ್ಲಿ ಮೊದಲನೇದು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು. ಯಾಕೆ ಮಾಡಬಾರ್ದು ಅಂದರೆ, ನೀವು ಯಾವುದಾದ್ರೂ ಓದಿರೋದನ್ನು ಅಥವಾ ಓದಿಲ್ದಲ್ಲಿರೋದನ್ನು ಇದು ಇಂಪಾರ್ಟೆಂಟ್ ಅಂತೆ, ಇದು ಬರುತ್ತೆ, ಈ ಥರ ಡಿಸ್ಕಷನ್ಸ್ಗಳು ನಡೀತಾ ಇರುತ್ತೆ. ನಾವು ಕಲ್ತಿದ್ರೂ ಏನನ್ಸುತ್ತೆ, ಇನ್ನೊಂದು ಸಲ ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ಕೆಲವು ಸಲ ಟೈಮ್ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗಾಬರಿ ಆಗೋದು, ಟೆನ್ಷನ್ ಆಗೋದು, ಇದೆಲ್ಲ ಆಗುತ್ತೆ. ನಿಮಗೆ ಟೆನ್ಷನ್ ಆದರೆ ಏನಾಗುತ್ತೆ, ನೀವು ಕಲ್ತಿರೋ ಅಂಥದ್ದು ಮರ್ತು ಹೋಗುತ್ತೆ. ನೀವು ನೋಡಿರ್ಬೋದು, ಯಾರಿಗಾದರೂ ಕೋಪ ಬಂದಿದೆ ಅಂತ ಹೇಳಿದಾಗ ಮತ್ತಿನ್ನೊಂದು ಸ್ವಲ್ಪ ಕೋಪ ಬರ್ಸೋದು ತುಂಬ ಸುಲಭ ಅಲ್ವಾ? ಆಲ್ರೆಡಿ ಸಿಟ್ಟು ಬಂದಿದೆ ಅನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರಿಗೆ ಇನ್ನೂ ತುಂಬ ಸಿಟ್ಟು ಜಾಸ್ತಿ ಆಗೋಗುತ್ತೆ. ಅದೇ ರೀತಿ ಟೆನ್ಷನ್ನು ಅಷ್ಟೇ. ನೀವು ಆಲ್ರೆಡಿ ನಿಮಗೆ ಎಕ್ಸಾಮ್ ಹಾಲಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಅದು ರಿಲೀಸ್ ಆಗಿರುತ್ತೆ. ರಿಲೀಸ್ ಆದಮೇಲೆ ಮತ್ತೆ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋದಾಗ ಕ್ವಶನ್ ಪೇಪರ್ ನೋಡಿ ಇನ್ನೂ ಟೆನ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಟೆನ್ಷನ್ ಆದರೆ ಏನಾಗುತ್ತೆ, ನೀವು ಕಲ್ತಿರೋ ಅಂಥದ್ದು ಮರ್ತು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಆದಷ್ಟು ಟೆನ್ಷನ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ, ಎಕ್ಸಾಮ್ ಹಾಲಿಗೆ ಆದಷ್ಟು ಬೇಗ ರೀಚ್ ಆಗಿ, ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ 30 ಮಿನಿಟ್ಸ್ ಏನಿರುತ್ತೆ ಈ ಟೈಮಲ್ಲಿ ನೀವು ಗಾಬರಿ ಆಗೋವಂಥದ್ದು, ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಯಾವುದೇ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲಿ ಇದು ಒಂದು. ನೀವು ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಸ್ಕಸ್ ಮಾಡೋದನ್ನು, ಇನ್ನು 30 ಮಿನಿಟ್ಸ್ ಇದೆ ಅನ್ನುವಾಗ ಡಿಸ್ಕಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಎರಡನೇ ಪಾಯಿಂಟ್, ಏನು ಮಾಡಬಾರ್ದು ಅಂದರೆ, ಹೊಸದಾಗಿ ಯಾವುದೋ ಒಂದು ಹೊಸ ಕಾನ್ಸೆಪ್ಟನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕೆ ಹೊಸ ಕಾನ್ಸೆಪ್ಟ್ ಕಲಿಬಾರ್ದು ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಏನಿದೆ ಇದು ಯಾವುದಾದ್ರೂ ಕಾನ್ಸೆಪ್ಟನ್ನ ಕಲಿಯೋದಕ್ಕೆ 3 ಸ್ಟೆಪ್ಸ್ ಇದೆ. ಒಂದು ಎನ್ಕೋಡಿಂಗ್, ಕನ್ಸಾಲಿಡೇಷನ್ ಮತ್ತು ರಿಟ್ರೀವಲ್. ಎನ್ಕೋಡಿಂಗ್ ಅಂದರೆ ಏನು? ಹೊಸ ಇನ್ಫಾರ್ಮೇಷನ್ ನಮ್ಮ ಬ್ರೈನಿಗೆ ಹೋಗೋದು. ಅದಾದಮೇಲೆ ಕನ್ಸಾಲಿಡೇಷನ್ ಅಂತ ಹೇಳಿದ್ರೆ, ಕಲ್ತಿರೋ ಅಂಥ ಹೊಸ ಇನ್ಫಾರ್ಮೇಷನ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದು, ಸ್ಟ್ರಾಂಗ್ ಆಗಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು. ಓಕೆ, ಅದಾದಮೇಲೆ ಏನು ಬರುತ್ತೆ, ರಿಟ್ರೀವಲ್. ರಿಟ್ರೀವಲ್ ಅಂದರೆ ನಿಮ್ಗೆ ಆಲ್ರೆಡಿ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರುವಂಥದ್ದನ್ನು ರೀಕಾಲ್ ಮಾಡಿಕೊಂಡು, ನೆನಪು ಮಾಡಿಕೊಂಡು ಬರೆಯೋದು. ಈ 3 ಸ್ಟೆಪ್ಸ್ ಇರುತ್ತೆ. ಹೊಸದಾಗಿ ಯಾವುದಾದ್ರೂ ಕಾನ್ಸೆಪ್ಟ್ ಕಲಿತಾಗ ಏನಾಗುತ್ತೆ, ನಿಮಗೆ ಎನ್ಕೋಡಿಂಗ್ ಏನೋ ಆಗುತ್ತೆ, ಹೊಸ ಇನ್ಫಾರ್ಮೇಷನ್ ಬ್ರೈನಿಗೆ ಹೋಗುತ್ತೆ. ಆದರೆ ಕನ್ಸಾಲಿಡೇಷನ್ ಏನಿದೆ ಅದು ಮೆಮೊರಿಯಲ್ಲಿ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗಿರಲ್ಲ. ಓಕೆ, ಹಾಗಾಗಿ ನಿಮಗೆ ಕಲ್ತಿದ್ದು ಆ ಟೈಮಿಗೆ ನೆನಪಿಗೆ ಬರೋವಂಥ ಚಾನ್ಸಸ್ ತುಂಬ ಕಡಿಮೆ. ಹೊಸದಾಗಿ ಏನು ಕಲಿತಾ ಇದ್ದೀರಾ ಅದನ್ನು ಪೂರ್ತಿಯಾಗಿ ಕಲಿಬೇಕು ಅನ್ನೋ ಟೆನ್ಷನ್ ಬೇರೆ ಸ್ಟಾರ್ಟ್ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಟೆನ್ಷನ್ ಮಾಡ್ಕೊಳ್ಳೋದು ಎಕ್ಸಾಮ್ ಟೈಮಲ್ಲಿ ಒಳ್ಳೆಯದಲ್ಲ. ಅದರಿಂದ ನಾವು ಕಲ್ತಿದ್ದು ಮರ್ತು ಹೋಗುತ್ತೆ, ಅದರಿಂದ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಈ ಟೈಮ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದು? 30 ಮಿನಿಟ್ಸ್ ಇದೆಯಲ್ಲ, ಎಕ್ಸಾಮ್ ಒಳಗಡೆ ಹೋಗಬೇಕು, ಹಾಗೆ ವೇಸ್ಟ್ ಮಾಡಿಕೊಂಡ್ರೆ ಮಾರ್ಕ್ಸ್ ಕಡಿಮೆ ಆಗಲ್ವಾ ಅಂತ ಅನ್ನಿಸ್ಬೋದು. ಆ್ಯಕ್ಚುಲಿ ನಾವು ಹೊಸದಾಗ ಏನಾದರೂ ಓದೋದಕ್ಕೆ ಹೋದಾಗ ಅಥವಾ ಟೆನ್ಷನ್ ಮಾಡ್ಕೊಂಡಾಗ ಅದು ಓದೋಣ ಇದು ಓದೋಣ ರಿವೈಸ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡುವಾಗ ಏನಾಗುತ್ತೆ, ಹುಡುಕಾಡುವಾಗ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದರೆ ಬ್ರೈನ್ ನಮ್ಮ ಸರ್ವೈವಲ್ ಮೋಡಲ್ಲಿ ಕೆಲಸ ಮಾಡುತ್ತೆ. ಆಗ ಕಲ್ತಿದ್ದಂಥದ್ದು ಮರ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವೇನು ಅನ್ಕೋತೀರಾ, ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀರಾ ಆ 30 ಮಿನಿಟ್ಸಲ್ಲೂ ಓದ್ಕೊಂಡ್ರೆ. ಆದರೆ ಏನಾಗುತ್ತೆ, ಅದ್ರ ಉಲ್ಟಾ ಆಗುತ್ತೆ. ಕಲ್ತಿದ್ದಿದ್ದು ಮರ್ತೋಗುತ್ತೆ, ಅದರಿಂದ ಮಾರ್ಕ್ಸ್ ಕಡಿಮೆನೇ ಆಗುತ್ತೆ. ಈಗ ಈ 30 ಮಿನಿಟ್ಸಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ರಿವೈಸ್ ಮಾಡ್ಕೋಬೋದು.
ಫಾರ್ಮುಲಾಸ್ ನೋಡ್ಕೊಳ್ಬೋದು, ರಿಯಾಕ್ಷನ್ಸ್ ನೋಡ್ಕೊಳ್ಬೋದು. ಇದೆಲ್ಲ ಮುಂಚೆ ಆಲ್ರೆಡಿ ಕಲ್ತಿರೋ ಅಂಥದ್ದನ್ನು ಇನ್ನೊಂದ್ಸಲಿ ನೋಡ್ಕೊಳ್ಳೋದಷ್ಟೆ, ಹೊಸ್ದಾಗಿ ಕಲಿಯೋದಲ್ಲ. ಇನ್ನೊಂದ್ಸಲ ಹಾಗೆ ಒಂದ್ಸಲ ನೋಡ್ಕೊಳ್ಳೋದು, ರಿಮೈಂಡ್ ಮಾಡ್ಕೊಳ್ಳೋದು. ಎರಡನೇದು, ಆರಾಮಾಗಿ 5 ನಿಮಿಷ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಏನಾಗತ್ತೆ, ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ, ನೀವು ಯಾವುದನ್ನೋ ಹುಡುಕಿ ಓದಿಲ್ಲ ಅಂತ ಹೇಳಿದ್ರು, ಹೊಸದಾಗಿ ಏನೂ ಕಲಿಯೋದಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರು, ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ. ಅದರಿಂದ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಾವಾಗ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಆರಾಮಾಗಿ 5 ನಿಮಿಷ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಟೈಮಲ್ಲಿ ಡೀಪ್ ಬ್ರೀತಿಂಗ್ ಮಾಡೋದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಡೀಪ್ ಬ್ರೀತಿಂಗಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ ನೀವೇನು ಓದಿರ್ತೀರ ಅದು ನೆನಪಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಅದನ್ನು ಬರಿಬೋದು, ಆಗ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ನಾನಿದನ್ನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ಇದ್ರ ಬಗ್ಗೆ ಸಾಕಷ್ಟು ಸ್ಟಡೀಸ್ ಎಲ್ಲ ನಡೆದಿದೆ. ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಏನಿದೆ ತಕ್ಷಣಕ್ಕೆ ಕಡಿಮೆ ಮಾಡೋದ್ರಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಇದರಿಂದ ನಿಮಗೆ ನೆನಪಲ್ಲಿರುವಂಥದ್ದನ್ನು ಏನು ಕಲ್ತಿರ್ತೀರ ಅದನ್ನು ಈಸಿಯಾಗಿ ನೆನ್ಪು ಮಾಡ್ಕೊಂಡು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಡೀಪ್ ಬ್ರೀತಿಂಗ್ ಮಾಡಬೇಕು ಅಂದರೆ ಏನು ಗಂಟೆಗಟ್ಟಲೆ ಮಾಡಬೇಕು ಅಂತಿಲ್ಲ. 1 ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿದರೂ ನಿಮಗೆ ಅದು ಹೆಲ್ಪ್ ಆಗುತ್ತೆ. ನಿಮಗೆ ಫ್ರೀ ಟೈಮ್ ಇದ್ದರೆ, ನಾನೇನು ಈಗ ಓದೋದಕ್ಕೆ ಹೋಗಲ್ಲ ಅಂತಂದರೆ ಡೀಪ್ ಬ್ರೀತಿಂಗ್ ನಿಮಗೆ ಎಷ್ಟಾಗತ್ತೆ ಅಷ್ಟು ಮಾಡ್ಬೋದು. ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮ ಹಾಲ್ ಟಿಕೆಟ್ ಏನಿದೆ, ಪೆನ್ ಏನಿದೆ, ಮತ್ತು ಏನೇನು ಬೇಕು ನಿಮಗೆ ಎಕ್ಸಾಮ್ ಹಾಲ್ ಒಳಗೆ ಅದನ್ನೆಲ್ಲ ಮೊದಲೇ ರೆಡಿ ಮಾಡಿಟ್ಕೊಳ್ಳಿ. ಒಳಗಡೆ ಬನ್ನಿ ಅಂತ ಕರೆದ ಮೇಲೆ ಅದನ್ನೆಲ್ಲ ಹುಡ್ಕೋದಕ್ಕೆ ಹೋಗಬೇಡಿ. ಆಗಲೇ ಹೇಳಿದ್ನಲ್ಲ, ಈ ರೀತಿ ಮಾಡಿದಾಗ ಏನಾಗುತ್ತೆ, ಒಳಗೆ ಕರಿತಾ ಇದ್ದಾರೆ, ಆವಾಗ ನಾನು ಪೆನ್ ಹುಡುಕ್ತೀನಿ, ಹಾಲ್ ಟಿಕೆಟ್ ಹುಡುಕ್ತಿದ್ದೀನಿ, ಸಿಗ್ತಾ ಇಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಗೊತ್ತಲ್ವಾ, ಟೆನ್ಷನ್ ಆದರೆ ಮರ್ತೋಗುತ್ತೆ ಅಂತ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ ಮೊದಲೇ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿರಿ 10 ಮಿನಿಟ್ಸ್ ಮುಂಚೆನೇ. ಮತ್ತು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾನು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ಇದ್ರ ಹಿಂದೆ ಸೈನ್ಸ್ ಇದೆ. ನಮ್ಮ ಬ್ರೈನ್ ಏನಿದೆ, ಬ್ರೈನಲ್ಲಿ 75% ಅಷ್ಟು ವಾಟರ್ ಇದೆ. ಸರಿಯಾಗಿ ನೀರು ಕುಡಿದಿದ್ರೆ, ನಮ್ಮ ಬಾಡಿಲಿ ನೀರಿದ್ದಾಗ ಏನಾಗುತ್ತೆ, ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ಟೋರ್ ಆಗಿರೋವಂಥ ಮೆಮೊರಿಯಲ್ಲಿ ಇರೋವಂಥ ಇನ್ಫಾರ್ಮೇಷನ್ ಏನಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೆ, ನಾನು ಆಗಲೇ ಹೇಳಿದ್ನಲ್ಲ ರಿಟ್ರೀವಲ್, ಅದನ್ನು ರೀಕಾಲ್ ಮಾಡಿಕೊಂಡು ಬರೆಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಲ್ತಿರ್ತೀರ, ಅದು ನೆನಪಲ್ಲಿರುತ್ತೆ, ಆ ಟೈಮಿಗೆ ನೆನಪಿಗೆ ಬರಲ್ಲ, ಈ ಥರ ಆಗುತ್ತೆ. ಮತ್ತು ಇನ್ನೊಂದು, ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದು ಅಂದರೆ ಬರೀ ಕಲ್ತಿದ್ದನ್ನು ನೆನ್ಪು ಮಾಡ್ಕೊಂಡು ಬರೆಯೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಟೆನ್ಷನ್ ಬೇಕು ಅಲ್ವಾ, ನಾವು ಅಲರ್ಟ್ ಆಗಿರಬೇಕು ಎಕ್ಸಾಮ್ ಹಾಲಲ್ಲಿ ಅಲ್ವಾ, ಅದಕ್ಕೂ ಇದು ಹೆಲ್ಪ್ ಆಗುತ್ತೆ. ಮತ್ತು ಥಿಂಕ್ ಮಾಡಬೇಕು, ಕೆಲವು ಪ್ರಾಬ್ಲಮ್ಸು ಆ ಥರದ್ದೆಲ್ಲ ಇರುತ್ತಲ್ಲ, ಅದರಲ್ಲಿ ಏನಾಗುತ್ತೆ, ನಾವು ಥಿಂಕ್ ಮಾಡಬೇಕಾಗತ್ತೆ ಅಲ್ವಾ, ಅದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಹಾಗಂತ ನೀರು ಕುಡಿಬೇಕು ಅಂತ ತುಂಬ ಒಂದೊಂದು ಬಾಟಲ್ ಫುಲ್ ನೀರು ಕುಡಿಯೋದಲ್ಲ, ಅದು ಮತ್ತೆ ಬೇರೆ ಥರ ಸಮಸ್ಯೆಗೆ ಕಾರಣ ಆಗುತ್ತೆ. ಎಷ್ಟು ಬೇಕು ಅಷ್ಟು ನೀರು ಕುಡೀರಿ. ಎಕ್ಸಾಮ್ ಹಾಲ್ ಒಳಗೆ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು, ಅಲೋ ಮಾಡಿದರೆ. ಇಲ್ಲ ಅಂದರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನೀವು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ, ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡಿಯೋದು ತುಂಬ ಒಳ್ಳೆಯದು. ಇದಿಷ್ಟು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕೆ 30 ಮಿನಿಟ್ಸ್ ಇರುವಾಗ ನಾವು ಸೈಂಟಿಫಿಕ್ ಆಗಿ ಆ ಟೈಮ್ನ ಹೇಗೆ ಬಳಸ್ಕೋಬೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೈನ್ಸ್ ಈಸಿಯಾಗಿ ಅರ್ಥ ಆಗುವಂಥ ಅನಿಮೇಷನ್ ವಿಡಿಯೋಸ್ಗಳಿದೆ. ಮತ್ತು ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟಡೀಸ್ ಏನಿದೆ ಇದನ್ನು ಈಸಿ ಮಾಡ್ಕೊಳ್ಳೋದು ಹೇಗೆ, ಈಸಿಯಾಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಸ್ ಇದೆ. ಆ ವಿಡಿಯೋಸ್ ಎಲ್ಲ ವಾಚ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.